ಕನ್ನಡ ರೆಸಿಪಿಗೆ ಸ್ವಾಗತ. ಇವತ್ತು ಮನೆಯೊಳಗೆ ನಾನು ಸುಲಭವಾಗಿ ಬ್ರೆಡ್ ಸ್ಯಾಂಡ್ವಿಚ್ ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಂದ್ಸಲ ಮಾಡಿದೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪರ್ ಆಗಿರುತ್ತೆ. ಅದಕ್ಕೆ ಏನೇನು ಬೇಕಂತ ನೋಡೋಣ. ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ, ನಾನು ಬ್ರೆಡ್ ಸ್ಲೈಸ್ ತೊಗೊಂಡಿನಿ, ಮಿಯೋನೀಸು, ಸೆಜ್ವಾನ್ ಚಟ್ನಿ, ನಾನು ಸ್ವಲ್ಪ ಒರಿಗಾನೋ ಹಾಕ್ಕೊತೀನಿ. ಇವಾಗ ನಾನು ಒಂದು ಬೌಲ್ಗೆ ಒಂದು ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ, ನೀವು ಆಲೂಗಡ್ಡೆ ಬೇಕಾದರೆ ಸ್ಮ್ಯಾಶ್ ಮಾಡಿ ಹಾಕ್ಕೋಬೋದು. ನಾನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೊಂಡಿನಿ. ಸ್ವಲ್ಪ ಮಿಯೋನೀಸು, ಸೆಜ್ವಾನ್ ಚಟ್ನಿ ಒಳಗೆ ಉಪ್ಪು, ಖಾರ ಎಲ್ಲ ಹುಳಿ ಎಲ್ಲ ಇರುತ್ತೆ. ಮೇಲ್ಗಡೆ ನಾನು ಸ್ವಲ್ಪ ಒರಿಗಾನ್ ಹಾಕ್ಕೊಂಡಿನಿ. ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ರೆಡ್ ಸ್ಯಾಂಡ್ವಿಚ್ ಸಾಯಂಕಾಲ ತುಂಬ ಇಷ್ಟಪಡುವಂಥ ಒಂದು ರೆಸಿಪಿ ಇದು. ಟೀ ಕಾಫಿ ಜೊತೆಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇವಾಗ ನಾವು ಬ್ರೆಡ್ ಸ್ಲೈಸ್ ತೊಗೊಂಡಿನಿ. ನೀವು ಬೇಕಾದರೆ ಬ್ರೆಡ್ ಸ್ಯಾಂಡ್ವಿಚ್ಗೆ ಅಂತಲೇ ಸ್ಲೈಸ್ ಸಿಗ್ತಾವೆ, ಅದನ್ನೇ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಒಂದು ಬ್ರೆಡ್ ತೊಗೊಂಡು ಮೇಲ್ಗಡೆ ನಾನು ಸೆಜ್ವಾನ್ ಚಟ್ನಿ, ಮಿಯೋನೀಸು ಮೇಲ್ಗಡೆ ಎಲ್ಲ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಹಚ್ಕೊಂಡಾದ್ಮೇಲೆ ಮೇಲ್ಗಡೆ ನಾವು ಕಲಸಿಟ್ಕೊಂಡಿರುವ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ತುಂಬ ಟೇಸ್ಟಿ ಬರುತ್ತೆ. ಇವಾಗ ಆದಮೇಲೆ ಮೇಲ್ಗಡೆ ಹಾಕಿದ್ಮೇಲೆ ಇನ್ನೊಂದು ಬ್ರೆಡ್ ತೊಗೊಂಡು ಮೇಲ್ಗಡೆ ಒಂಚೂರು ಬ್ರಷ್ ಮಾಡಿ ಇಡ್ರಿ ಅಷ್ಟೇ. ಈಗ ನೋಡಿರಿ, ಸಾಯಂಕಾಲ ಟೀ ಕಾಫಿ ಜೊತೆಗೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನೀವು ಒಂದೇ ಸಲ ಮಾಡಿಕೊಟ್ರೆ ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾರೆ. ಇವಾಗ ನಾವು ದೋಸೆ ಹಂಚಿನ ಮೇಲೆ ಮಾಡ್ಕೊತಿದ್ದೀನಿ ನಾನು. ಇವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಬಟರ್ ಹಾಕಿ, ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ತುಪ್ಪ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬಟರ್ ಯೂಸ್ ಮಾಡಕತ್ತೀನಿ. ಬಟರ್ ಹಾಕೋದ್ರಿಂದ ತುಂಬ ಕ್ರಂಚಿ ಕ್ರಿಸ್ಪಿ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲೇ ಒಂದೆರಡು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ನಾವು ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಮನೆಯೊಳಗೆ ಬ್ರೆಡ್ ಇದ್ದರೆ ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ಥರ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಂಡ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಂಗೆ ಅಂತೂ ತಿನ್ನಲ್ಲ ಅವರು. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇವಾಗ ನೋಡಿರಿ, ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿವಿ. ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತಂದು ನೋಡಿರಿ, ಸೂಪರಾಗಿ ಬಂದಿದೆ. ಒಂದ್ಸಲ ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತಂದು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನಲಿಗೆ ಹೊಸಬ್ರು ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.